ಮಾತಾಡೋಕ್ಕಿಂತ ಮುಂಚೆ ಕೆಲವು ದಿನಗಳ ಹಿಂದೆ ಒಂದು ಹಾಡು ಹಾಡಿದ್ದೆ ನಾನು. ಬಟ್ ಅದರಿಂದ 2 ಲೈನು ನಿಮ್ಮೆಲ್ಲರಿಗೂ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಈ 2 ಲೈನು ನಿಮಗಳಿಗೋಸ್ಕರ. ಓಕೆ ಓಕೆ. ನೀ ನನ್ನ ಜೀವ 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 ಗೆಳೆಯ ಕಣೆ, ಈ ನಿಮ್ಮ ದೋಸ್ತಿಯೊಂದೇ ನನ್ನ ಆಸ್ತಿ ಕಣೆ. ಹತ್ರ ನಿಮ್ಮೆಲ್ಲರಿಗೂ ಭೇಟಿ ಮಾಡಕ್ಕಾಗಿಲ್ಲ, ತಪ್ಪು ತಿಳ್ಕೊಂಬೇಡಿ. ಬಟ್ ಮಾತು ಕೊಟ್ಟಿದ್ದೆ, ಮಾತು ಕೊಟ್ಟ ಮೇಲೆ ಮಾತು ಉಳಿಸ್ಕೋತೀನಿ. ಈಗಲೂ 12 ಗಂಟೆಗೆ ನಿಮ್ಕಿನ್ನ ಬೆಟರ್ ಇನ್ಯಾರೊಟ್ಟಿಗಿರ್ಲಿ ನಾನು. ಇದಕ್ಕಿನ್ನ ಬೆಟರ್ ಗಿಫ್ಟ್ ನನಗೆ ಯಾರು ಕೊಡಕ್ ಸಾಧ್ಯನೇ ಇಲ್ಲ. ಇಷ್ಟೊತ್ತಾದ್ರೂ ಕೂಡ ತಾವೆಲ್ಲ ಇಲ್ಲಿ ಬಂದಿರೋದಕ್ಕೆ, ಇಷ್ಟು ಪ್ರೀತಿ ತೋರಿಸಿದ್ದಕ್ಕೆ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ಬಂದಿರೋ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೂ ಕೂಡ ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು. ಹಾಗೆ ಇಲ್ಲಿ ವೇದಿಕೆ ಮೇಲೆ ಬಂದಿರೋ ಎಲ್ಲ ನನ್ನ ಸ್ನೇಹಿತರು, ನನ್ನ ಗೆಳೆಯರು, ನನ್ನ ಮಿತ್ರರು, ಕುಟುಂಬದವರು, ಅಭಿಮಾನಿಗಳು, ನನ್ನೊಟ್ಟಿಗೆ ಬೆಳೆದಂತ ಅಭಿಮಾನಿಗಳು, ನನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ಫಸ್ಟ್ ಟೈಮ್ ಈ ತರ ಒಂದು ಸ್ಟೇಜಿಗೆ ನನ್ನ ಮಗಳು ಕೂಡ ಬಂದಿದ್ದಾರೆ. ಲೈವ್ ನೋಡ್ತಾ ಇದ್ರು ಮನೇಲಿ ಕುತ್ಕೊಂಡು, ಇಲ್ಲ ನಾನು ಕಣ್ಣಾರೆ ನೋಡ್ಬೇಕು ಅಂತ ಬಂದ್ರು. ಜೊತೆಗೆ ನನ್ನ ಮಗ ಕೂಡ ಬಂದಿದ್ದಾನೆ. ಇದಕ್ಕಿಂತ ಬೆಟರ್ ದೃಶ್ಯ ಯಾವ್ದಾದ್ರು ಇದೆಯಾ ನಿನಗೆ? 30 ವರ್ಷ ತಗೊಂಡಿದ್ದೀನಿ ಈ ಆಸ್ತಿ ಸಂಪಾದಿಸೋದಕ್ಕೆ ನಾನು. 30 ವರ್ಷ. ಹಾಗೆ ಹೀಗೆ ಮಾತುಗಳಿಗೆ ಯಾವುದೋ ವಿಚಾರಕ್ಕೆ ಕಳ್ಕೊಳ್ಳೋ ಅಂತ ಆಸ್ತಿ ಅಲ್ಲ ಇದು. ಈ ಪ್ರಪಂಚದಲ್ಲಿ ಪ್ರೀತಿಗಿನ ದೊಡ್ಡದು ಯಾವುದೂ ಇಲ್ಲ. ಆ ಪ್ರೀತಿ ನನಗೆ ಸಿಕ್ಕಾಪಟ್ಟೆ ಕೊಟ್ಟಿದ್ದೀರಿ ಎಲ್ಲರೂ. ಇದಕ್ಕೆ ಸದಾ ನಾನು ಚಿರಋಣಿ ಅಂತ ಹೇಳ್ತಾ, ಈಗ ವಿಷಯಕ್ಕೆ ಬರ್ತೀನಿ. ಹಿಂದೆ ಒಂದು ಮ್ಯಾಕ್ಸ್ ಅನ್ನೋ ಸಿನಿಮಾ ಕೊಟ್ಟಿದ್ದೆ. ಅವಾಗ ನಾನು ಹೇಳಿದ್ದೆ, ಇದಿಷ್ಟು ಮಾತು ಕೊಟ್ಟು ಹೇಳಿ ನನ್ನ ಫ್ಯಾನ್ಸಿಗೆ, ನನ್ನ ಸ್ನೇಹಿತರಿಗೆ ಮಾಡ್ತಾ ಇದ್ದೀನಿ. ಎಲ್ಲ ಸರ್ ಯಾರು ಇನ್ 2 ಮಿನಿಟ್ಸ್ ಇದೆ, ಏನ್ ಮಾಡ್ಬೇಕು ಹೇಳು? ಇನ್ನ 2 ಮಿನಿಟ್ಸ್ ಇದೆ. ರಾಜಗೌಡ್ರ ಕೈ ಡ್ಯಾನ್ಸ್ ಮಾಡ್ಸೋಣವಾ? ಪ್ರದೀಪ್ ಅವನ್ ಕೇಳಿ ಮಾಡ್ಸೋಣವಾ? ರಾಜೀವ್ ಅವನ್ ಕೇಳಿ ಮಾಡ್ಸಿ? ಇಲ್ಲ ಇವರಿಬ್ರು ಕೇಳಿ ಮಾಡಿಸ್ಲಾ? ನನ್ನ ಮಗಳು ಒಂದು ಹಲೋ ಹೇಳ್ಬೇಕು. ಮೊದಲನೇ ಬಾರಿ ನಮಸ್ಕಾರ ಹೇಳಿದ್ರಪ್ಪ, ನಮಸ್ತೆ ಹೇಳಿ. ಥ್ಯಾಂಕ್ ಯು. ದಯಮಾಡಿ Happy birthday, dear Kinsha. Happy birthday to you. Woo!
ಕೇಳ್ಕೊತಾ ಇದೀವಿ ಕಿಚ್ಚ 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 ಮೊದಲನೇ ರಿಕ್ವೆಸ್ಟ್, ನಾವೆಲ್ಲರೂ ದಯವಿಟ್ಟು ಸುರಕ್ಷಿತವಾಗಿ ನಿಮ್ಮ ಮನೆಗೆಲ್ಲ ಸೇರ್ಕೊಳ್ಳಿ. ಇದು ನನ್ನ ರಿಕ್ವೆಸ್ಟ್. ಎಲ್ಲರೂ ಪ್ರೀತಿಯಿಂದ ಬರ್ತೀರಾ, ಆದರೆ ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು ಅಂತ ಗೊತ್ತಾದಾಗ ನಿಜವಾಗ್ಲೂ ಮನಸ್ಸಿಗೆ ತುಂಬ ನೋವಾಗಿದೆ. ಬೇಡಿ, ನಿಮ್ಮ ಪ್ರೀತಿ ಸಾಕು ನನಗೆ. ಬಟ್ ಇಷ್ಟೊಂದಾದ್ರೂ ಬಂದಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಪ್ಲೀಸ್ ಹೋಮ್ ಸೇಫ್ಲಿ. ಓಕೆ. ಎರಡನೇ ರಿಕ್ವೆಸ್ಟ್ ಹೇಳೋಕ್ಕಿಂತ ಮುಂಚೆ ಇಲ್ಲಿ ಬಂದಿರೋ ನನ್ನ ಎಲ್ಲ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ ಯು. ಕೇಳ ಸ್ವಲ್ಪ ಇಂಪಾರ್ಟೆಂಟ್ ನನಗಿದು. ಈ ರಿಕ್ವೆಸ್ಟ್ ಕೇಳಲ್ಲ ಇಲ್ವೋ? ಮಾಡ್ತೀರಾ? ಒಂದೇ ಒಂದು ಕೇಳಿಸ್ಕೊಳ್ಳಿ ಸೀರಿಯಸ್ ಆಗಿ. ನೀವೆಲ್ಲ ನಮ್ಮನ್ನ ತುಂಬಾ ಪ್ರೀತಿಸ್ತೀರ ಅಂತ ಗೊತ್ತು, ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಆನ್ಲೈನ್ ಅಲ್ಲಿ ಯಾರೇ ಯಾವುದೇ ಪೇಜ್ ಇಂದ ನನಗೆ ಎಷ್ಟೇ ಕೆಟ್ಟದಾಗಿ ಬೈದ್ರು ದಯವಿಟ್ಟು ನೀವು ಯಾರು ರಿಯಾಕ್ಟ್ ಮಾಡಬೇಡಿ. ಹಾಗೆ ಯಾವತ್ತು ಬಿದ್ದಿಲ್ಲ, ಹೊಗಳಿಕೆಯಿಂದ ನಾನು ಯಾವತ್ತು ಎದ್ದಿಲ್ಲ. ನಮ್ಮ ಸಿನಿಮಾ ಮಾತ್ರ ನಮ್ಮ ಆಸ್ತಿ. ಯಾವ ಪೇಜ್ಗೂ ತಲೆಬಾಗಬೇಡಿ, ಯಾವ ಅವಮಾನಕ್ಕೂ ತಲೆಬಾರ್ದು. ಬೆಳಗ್ಗೆ ಹೊತ್ತು ನೀವು ಆ ಫೋನ್ ಯಾರ್ಯಾರೋ ಕಿತ್ತೋಗಿರೋ ನನ್ನ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನನ್ನ ಮಾಧ್ಯಮ ಮಿತ್ರರೇ ಊಟ ಮಾಡಿದ್ದೀರ ಅನ್ಕೋತೀನಿ. ಆಲ್ರೈಟ್, ಥ್ಯಾಂಕ್ ಯು. ಬಂದಿದ್ದಕ್ಕೆ ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್. ಬೇರೆ ನನ್ನ ಹೆಸರಲ್ಲಿ ಎಷ್ಟೋ ಅಭಿಮಾನಿ ಸಂಘಗಳು ತುಂಬಾ ಕಡೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದೀರಿ. ಥ್ಯಾಂಕ್ ಯು. ಇಲ್ಲಿಂದ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಒಂದೆರಡು ಕಡೆ ಮನೆ ಕಟ್ಟಿಸ್ಕೊಟ್ಟಿದ್ದೀರಿ, ರಕ್ತದಾನ ಮಾಡಿದ್ದೀರಿ. ನನಗೆ ಗೊತ್ತಿಲ್ಲ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೆ ಅಂತ. ಬಟ್ ನಿಮ್ಮಂಥವ್ರನ್ನ ಪಡೆದಿರೋದಕ್ಕೆ ನನಗೆ ಈ ಸತ್ಯವಾಗಿ ಈ ಜನ್ಮದಲ್ಲಿ ಋಣ ತೀರ್ಸೋದಕ್ಕೆ ಆಗೋದಿಲ್ಲ. ಥ್ಯಾಂಕ್ ಯು ಅಂತ ಹೇಳ್ತಾ ಮೊದಲನೇ ಮಾತು ಕೊಟ್ಟಿರೋದನ್ನು ಮರಿಬೇಡಿ. ಸುರಕ್ಷಿತವಾಗಿ ದಯವಿಟ್ಟು ಮನೆ ರೀಚ್ ಆಗಿ. ಓಕೆ.